ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಬೀಜೋಕ್ತಿಗಳು ಅನ್ನುವಂಥ ಪಾಠದ ಅಭ್ಯಾಸ 12.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಒಂದು ಅಭ್ಯಾಸದಲ್ಲಿ ಮುಖ್ಯ ಪ್ರಶ್ನೆ 5 ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ ಬೀಜೋಕ್ತಿಗಳನ್ನ ನಾವು 4 ವಿಧಗಳಾಗಿ ಭಾಗ ಮಾಡ್ತೇವೆ. ಅದು ಒಂದನೇದು ಏಕಪದೋಕ್ತಿಗಳು, ಎರಡನೇದು ದ್ವಿಪದೋಕ್ತಿಗಳು, ಮೂರನೇದು ತ್ರಿಪದೋಕ್ತಿಗಳು, ನಾಲ್ಕನೇದು ಬಹುಪದೋಕ್ತಿಗಳು ಅಂತೇಳಿ. ಹೌದಾ? ಹಾಗಾದ್ರೆ ಈ ಕೊಟ್ಟಿರುವಂತಹ ಬೀಜೋಕ್ತಿಗಳು ನೋಡಿ, ಇವಷ್ಟು ಏನಾಗಿದ್ದಾವೆ ಬೀಜೋಕ್ತಿಗಳು ಅಂತ ಹೇಳ್ತಾ ಇದ್ದೀವಿ. ಈ ಬೀಜೋಕ್ತಿಗಳನ್ನ ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಣೆ ಮಾಡಬೇಕಾಗಿದೆ. ಹಾಗಾದ್ರೆ ಏಕಪದೋಕ್ತಿ ಅಂದ್ರೆ ಏನು ಅದನ್ನ ತಿಳ್ಕೋಬೇಕು. ಏಕಪದೋಕ್ತಿ ಅಂದ್ರೆ ಒಂದೇ ಪದವನ್ನ ಹೊಂದಿರುವಂತಹ ಒಂದು ಪದವನ್ನ ಏಕಪದೋಕ್ತಿ ಅಂತೇಳಿ ಕರಿತಾ ಇದ್ದೀವಿ. ಏಕ ಅಂದ್ರೆ ಒಂದು, ದ್ವಿ ಅಂದ್ರೆ ಎರಡು, ತ್ರಿ ಅಂದ್ರೆ ಮೂರು. ಎರಡು ಪದಗಳನ್ನು ಹೊಂದಿರುವಂತಹ ಬೀಜೋಕ್ತಿಗಳಿಗೆ ನಾವು ದ್ವಿಪದೋಕ್ತಿ ಅಂತ ಹೇಳ್ತಾ ಇದ್ದೀವಿ. ಮೂರು ಪದಗಳನ್ನು ಹೊಂದಿರುವಂತಹ ಬೀಜೋಕ್ತಿಗಳಿಗೆ ನಾವು ತ್ರಿಪದೋಕ್ತಿ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ 4y ಮೈನಸ್ 7z. ನೋಡಿ, ಇದೊಂದು ಪದ, ಇದೊಂದು ಪದ. ಹೌದಾ? ಇವೆರಡು ಪದಗಳ ನಡುವೆ ಏನಿದೆ? ಮೈನಸ್ ಚಿಹ್ನೆ ಇದೆ. ಹೌದಾ? ಈ ರೀತಿ ಇದ್ದಾಗ ಇದು ಎರಡು ಪದಗಳನ್ನು ಹೊಂದಿದೆ. ಹಾಗಾದ್ರೆ ಎರಡು ಪದಗಳನ್ನು ಹೊಂದಿದೆ ಅಂದಾಗ ಇದಕ್ಕೆ ಉತ್ತರ ಏನಾಗ್ತಾ ಇದೆ? ದ್ವಿಪದೋಕ್ತಿ. ದ್ವಿಪದೋಕ್ತಿ. ಹೌದಾ? ಇದಕ್ಕೆ ನಾವು ದ್ವಿಪದೋಕ್ತಿ ಅಂತೇಳಿ ಹೆಸರು ಕೊಡ್ತೇವೆ. ಅದೇ ರೀತಿಯಲ್ಲಿ ಎರಡನೇ ಪ್ರಶ್ನೆ y ಸ್ಕ್ವೇರ್. ನೋಡಿ, ಇಲ್ಲಿ y ಸ್ಕ್ವೇರ್ ಅನ್ನುವಂಥದ್ದು ಒಂದೇ ಒಂದು ಪದ ಆಗಿದೆ. ಅದಕ್ಕಾಗಿ ನಾ ಇದನ್ನ ಏನಂತ ಕೇಳ್ತೀನಿ? ಒಂದೇ ಪದ ಇದ್ರೇನು? ಏಕಪದೋಕ್ತಿ. ಏಕಪದೋಕ್ತಿ. ಹೌದಾ? ಅದೇ ರೀತಿಯಲ್ಲಿ ಮೂರನೇ ಪ್ರಶ್ನೆ x ಪ್ಲಸ್ y ಮೈನಸ್ xy. ಇಲ್ಲಿ ನೋಡಿ, x ಅನ್ನುವಂಥದ್ದು ಒಂದು ಪದ, y ಅನ್ನುವಂಥದ್ದು ಒಂದು ಪದ, ಮೈನಸ್ xy ಅನ್ನುವಂಥದ್ದು ಒಂದು ಪದ. ಹಾಗಾಗಿ 1 2 3 ಒಟ್ಟು 8 ಪದಗಳು, 3 ಪದಗಳು. 3 ಪದ ಇದ್ರೆ ಅದೇನಾಗ್ತಾ ಇದೆ? ತ್ರಿಪದೋಕ್ತಿ. ಹೌದಾ? ಅದನ್ನ ನಾ ಏನಂತ ಕರಿತಾ ಇದ್ದೀನಿ? ತ್ರಿಪದೋಕ್ತಿ ಅಂತೇಳಿ ಕರಿತಾ ಇದ್ದೀನಿ. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, ಇಲ್ಲಿ 100 ಅನ್ನುವಂಥದ್ದು ಒಂದು ಸಂಖ್ಯೆ ಇದೆ. ಹಾಗಾದ್ರೆ ಸಂಖ್ಯೆಗಳು ಕೂಡ ನಾವನ್ನ ಏನಂತ ಅಭ್ಯಾಸ ಮಾಡ್ತೇವೆ? ಪದಗಳಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ಈ 100 ಕೂಡ ಒಂದು ಪದ ಅಂತೇಳಿ ನಾವು ತಿಳ್ಕೊತೀವಿ. ಹಾಗಾದ್ರೆ ಇದು ಒಂದು ಪದ ಅಂದಾಗ ಇದೇನಾಗ್ತಾ ಇದೆ? ಏಕಪದೋಕ್ತಿ. ಏನಾಗ್ತಾ ಇದೆ? ಏಕಪದೋಕ್ತಿ ಅಂತೇಳಿ ಹೇಳ್ತಾ ಇದ್ದೀವಿ. ಸಂಖ್ಯೆಗಳು ಕೂಡ ಒಂದೊಂದು ಪದಗಳಾಗಿ ನಾವು ಅದನ್ನ ವಿಂಗಡಣೆ ಮಾಡಬಹುದು ಅಂತೇಳಿ ಈ ರೀತಿಯಾಗಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಈ ಕೊಟ್ಟಿರುವಂತಹ ಬೀಜೋಕ್ತಿಗಳನ್ನ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಈಗಾಗಲೇ ಈ ಬೀಜೋಕ್ತಿಗಳ ಪಾಠದ ಬಗ್ಗೆ 12 ಪಾಯಿಂಟ್ ಅಭ್ಯಾಸದ ಹಲವಾರು ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.